ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ನಾನು ಹಾಕಿರೋಂಥ ವಿಡಿಯೋ ರಾಗಿ ಮುದ್ದೆ ಮಾಡೋದಾಗಿರ್ಬೋದು, ಅದೇ ರೀತಿ ಪಡ್ಡು ರೆಸಿಪಿನ ನೀವೆಲ್ಲ ಇಷ್ಟಪಟ್ಟಿದ್ದೀರಾ. ನೀವೇನಾದರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಟ್ಯೂಸ್ಡೇ ಮಾರ್ನಿಂಗ್ ಲಾಸ್ಟ್ ವೀಕ್ ಅರೌಂಡು 4-5 ಡೇಸ್ ಆಯಿತು ಈ ವ್ಲಾಗ್ ಶೂಟ್ ಮಾಡಿ. ಬಟ್ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬ್ಯಾಕಪ್ ಬೇರೆ ವೀಡಿಯೋಸ್ ಇತ್ತಲ್ವ, ಹಾಗಾಗಿ ಅದನ್ನು ಫಸ್ಟ್ ಹಾಕ್ತಾಯಿದ್ದೆ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಚಟ್ನಿ ಮಾಡಿದ್ದೆ. ಸ್ವಲ್ಪ ಮಳೆ ಹನಿ ಬೀಳ್ತಾ ಇತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಚಟ್ನಿ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಬಿಸಿದು ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ಸಖತ್ ಟೆಂಪ್ಟಿಂಗ್ ಆಗಿತ್ತು ಫ್ರೆಂಡ್ಸ್. ನೋಡಿ, ಇವಾಗ ಸ್ವಲ್ಪ ಸೀಸನ್ ಅಲ್ವಾ, ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಯೂಶ್ವಲಿ ನಾನು ಎಲ್ಲ ರೆಸಿಪಿಗೂ ಯೂಸ್ ಮಾಡ್ತಾ ಇರ್ತೀನಿ. ಸಬ್ಬಸಿಗೆ ಸೊಪ್ಪು ಒಳ್ಳೇದಲ್ವಾ ಹೆಲ್ತಿಗೆ. ಸೊಪ್ಪು ಗ್ರೀನ್, ಕಣ್ಣಿಗೆ ತುಂಬ ಒಳ್ಳೆಯದು, ಐರನ್ ಇರುತ್ತೆ ಅದರಲ್ಲಿ. ಸೊಪ್ಪು ಎಲ್ಲ ಫಾರ್ಮಲ್ಲೂ ಒಳ್ಳೇದಲ್ವಾ ಫ್ರೆಂಡ್ಸ್, ಹಾಗಾಗಿ ಯೂಸ್ ಮಾಡ್ತಾ ಇರ್ತೀನಿ. ಮಳೆಗಾಲದಲ್ಲಿ ಸ್ವಲ್ಪ ರೇಟು ಕಡಿಮೆ ಅಲ್ವಾ, ಹಾಗಾಗಿ ನೋಡಿ ನಮ್ಮ ಪಿಂಕು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ತಿಂದ್ಬಿಟ್ಟು ಪೂರಿ ತೊಗೊಂಡು ಹೋಗಿದ್ದಾಳೆ. ಫ್ರೆಂಡ್ಸ್, ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೆ. ಇದು ಮೈ ಓನ್ ಸ್ಟೈಲ್ ರೆಸಿಪಿ, ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ನೈಟ್ 10 o'clock ಆಗಿದೆ. ಟೈಮ್ ತೋರಿಸಿದ್ನಲ್ಲ, ನೈಟ್ 10 o'clock 10 minutes ಆಗಿದೆ. ಅದು ಯಾವ ರೆಸಿಪಿ ಅಂದರೆ, ಯೂಶ್ವಲಿ ನಿಮ್ಮ ಮನೇಲೆಲ್ಲ ಉಪ್ಪಿಟ್ಟು ಮಾಡಿರ್ತೀರ, ಉಪ್ಪಿಟ್ಟು ಉಳಿದಿರುತ್ತೆ, ಸೊ ತಿಂದಿರಲ್ಲ. ಸೊ ಉಪ್ಪಿಟ್ಟು ವೇಸ್ಟ್ ಮಾಡೋಕ್ಕೂ ಬೇಜಾರು. ಬಿಕಾಸ್ ನಿಮಗೆಲ್ಲ ಗೊತ್ತಲ್ಲ ರೇಷನ್ನು ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ. ಹಾಗಾಗಿ ನಾನು ನಿಮಗೊಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಉಳಿದಿರೋ ಉಪ್ಪಿಟ್ಟಿಂದ ಅದನ್ನು ವೇಸ್ಟು ಮಾಡ್ದಂಗೆ ಒಳ್ಳೆ ಹೆಲ್ತಿಯಾಗಿ ಒಂದು ರೆಸಿಪಿಯನ್ನು ಮಾಡೋದು. ಮನೆಯವರಿಗೆ ಯಾರಿಗೂ ಗೊತ್ತಾಗಲ್ಲ ನೀವು ಉಪ್ಪಿಟ್ಟನ್ನು ಯೂಸ್ ಮಾಡಿ ಈ ರೆಸಿಪಿ ಮಾಡಿದ್ದೀರಾ ಅಂತ. ತುಂಬ ಚೆನ್ನಾಗಿರುತ್ತೆ. ಸೊ ಉಳಿದಿರೋ ಉಪ್ಪಿಟ್ಟಿಂದ ಯಾವ ರೀತಿ ಮಸಾಲ ರೊಟ್ಟಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಯಥೇಚ್ಛವಾಗಿ ಸೊಪ್ಪು, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕಿದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವತ್ತು ಯಾಕೋ ನಮ್ಮನೇಲಿ ಉಪ್ಪಿಟ್ಟು ಮಿಕ್ಬಿಟ್ಟಿದೆ. ಯೂಶ್ವಲಿ ನಮ್ಮನೆ ಎಲ್ಲರಿಗೂ ಫೇವ್ರೇಟು ಉಪ್ಪಿಟ್ಟು. ಸೊ ಇವತ್ತು ಟ್ಯೂಸ್ಡೇ ಮಾರ್ನಿಂಗು ಪೂರಿ ಮತ್ತು ಉಪ್ಪಿಟ್ಟು ಮಾಡಿದ್ದೆ. ಸೊ ಪೂರಿ ಎಲ್ಲ ತಿಂದಿದ್ದರಿಂದ ಉಪ್ಪಿಟ್ಟು ಯಾಕೋ ಮಿಕ್ಬಿಟ್ಟಿದೆ. ಮಧ್ಯಾಹ್ನ ಮುದ್ದೆ ಮತ್ತು ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ. ಹಾಗಾಗಿ ಉಪ್ಪಿಟ್ಟು ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ, ಸ್ವಲ್ಪ ಜಾಸ್ತಿನೇ ಮಿಕ್ಕಿದೆ. ಸೊ ಡಿನ್ನರ್ಗೆ ಅದೇ ಉಪ್ಪಿಟ್ಟನ್ನು ಯೂಸ್ ಮಾಡಿಬಿಟ್ಟು ಒಂದು ರೆಸಿಪಿ ಮಾಡ್ತಿದ್ದೀನಿ. ಅದು ಯಾವುದೋ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಬನ್ನಿ. ಸೊ ನಮ್ಮ ಚೋಟು ನೋಡಿ, ಯಾಕೆಮ್ಮ ಇವತ್ತು ಉಪ್ಪಿಟ್ಟು ತಿಂದಿಲ್ಲ? ನಿಮ್ಮ ಫೇವ್ರೇಟ್ ಅಲ್ವಾ? ಸೊ ಯಾಕೆ ಇವತ್ತು ಉಪ್ಪಿಟ್ಟು ಹಂಗೆ ಉಳಿದ್ಬಿಟ್ಟಿದೆ ನಮ್ಮ ಮನೇಲಿ. ಸೊ ಇಲ್ಲಿ ಪಿಂಕು ಪೀಪ್ ಮಾಡ್ತಾ ಇದ್ದಾಳೆ, ಬಾ. ಸೊ ಬನ್ನಿ ಫ್ರೆಂಡ್ಸ್, ತುಂಬ ಟೈಮ್ ಆಗಿದೆ. ಆ್ಯಕ್ಚುಲಿ ನನ್ನ ಸೆಲ್ಫಿ ಸ್ಟಿಕ್ಕು ಮಿಸ್ ಆಗಿಬಿಟ್ಟಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಹುಡ್ಕೋದಕ್ಕೇ ಒಂದು 20 minutes ಹೋಯಿತು. ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಹತ್ರ ಎಲ್ಲ ರೆಸಿಪಿ ಶೇರ್ ಮಾಡಬೇಕಲ್ಲ, ನನಗೆ ಟ್ರೈಪಾಡ್ ಬೇಕಿತ್ತು. ಸೊ ಎಲ್ಲ ಮಿಸ್ ಆಗಿಬಿಟ್ಟಿದೆ, ಪರವಾಗಿಲ್ಲ, ಬಟ್ ನಾನು ಶೇರ್ ಮಾಡ್ತೀನಿ ಸೊ ರೆಸಿಪಿನ. ಸೊ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚೋಟುಗೋಸ್ಕರ ಒಂದು ಲೈಕ್ ಕೊಡಿ. ಸೊ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಉಪ್ಪಿಟ್ಟಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ನಾನು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಹೇಳಿದ್ನಲ್ಲ ಉಪ್ಪಿಟ್ಟಿಂದ ನಾನೊಂದು ಒಳ್ಳೆ ಮಸಾಲ ರೊಟ್ಟಿ ಮಾಡ್ತೀನಿ ಅಂತ. ಯೂಶ್ವಲಿ ಉಪ್ಪಿಟ್ಟು ಬಿಸಿದಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ತಣ್ಣಗಾಗ್ಬಿಟ್ರೆ ಅದು ತಿನ್ನೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು. ಶೀತ ಇದ್ದಿದ್ದರಿಂದ ಏನೂ ಕೆಟ್ಟಿರಲಿಲ್ಲ ಫ್ರೆಂಡ್ಸ್, ಚೆನ್ನಾಗಿತ್ತು. ಬಿಕಾಸ್ ನಾವು ಕಾಯಿ ತುರಿ ಎಲ್ಲ ಏನೂ ಹಾಕಲ್ಲ, ಹಾಗಾಗಿ ಚೆನ್ನಾಗೇ ಇತ್ತು. ಹಾಗಾಗಿ ನಾನು ಯಾಕೆ ಇದ್ರಲ್ಲಿ ಒಂದು ರೆಸಿಪಿ ಮಾಡಬಾರ್ದು ಅಂತ ಜಸ್ಟ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಯಥೇಚ್ಛವಾಗಿ ಈರುಳ್ಳಿ ಬೇಕು, ಕ್ಯಾರೆಟ್ ತುರಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಕರಿಬೇವು ಅದೆಲ್ಲ ಬೇಕು ಫ್ರೆಂಡ್ಸ್. ನೀವು ಎಷ್ಟು ಸೊಪ್ಪು ಮತ್ತು ಈರುಳ್ಳಿ ಮುಂದೆ ಹಾಕ್ತೀರಾ ಅಷ್ಟು ತುಂಬ ಕ್ರಂಚಿಯಾಗಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಪ್ಲೀಸ್ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಇದು ನೋಡಿ ಫ್ರೆಂಡ್ಸ್, ಚಾಪರು ತುಂಬ ಚೆನ್ನಾಗಿ ಬರುತ್ತೆ. ಇತ್ತೀಚೆಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ತುಂಬ ಕಡಿಮೆನೇ ರೇಟ್ ಇದು. ಅವಾಗ ತೊಗೊಂಡಾಗಲೂ ನಾವು 250 ಇತ್ತು, ಈಗ ಒಂದು 8 years ಕೆಳಗಡೆ. ಚಾಪರಲ್ಲಿ ತುಂಬ ಚೆನ್ನಾಗಿ ಫೈನ್ ಚಾಪ್ ಆಗುತ್ತೆ ಫ್ರೆಂಡ್ಸ್. ಈ ತಾಳಿಪಡ್ಡಿಗೆ, ಮಸಾಲೆ ರೊಟ್ಟಿಗೆ, ಪಡ್ಡುಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ನೆನ್ನೆ ಹಾಕಿದ ಪಡ್ಡು ರೆಸಿಪಿನಲ್ಲಿ ತೋರಿಸಿದ್ದೀನಿ, ಇದೇ ಚಾಪರ್ ಯೂಸ್ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಫೈನ್ ಚಾಪ್, ವಿತಿನ್ ಸೆಕೆಂಡ್ಸಲ್ಲಿ ಆಗೋಯ್ತು. ಹಾಗಾಗಿ ನಿಮ್ಗೆ ಈರುಳ್ಳಿ ಹೆಚ್ಚೋಕ್ಕೂ ಬೇಜಾರಾಗಲ್ಲ. ಜಸ್ಟ್ ಚಿಕ್ಕದಾಗಿ ಒಂದು ರಫ್ ಚಾಪ್ ಮಾಡಿ ಹಾಕಿಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಚಾಪ್ ಆಗುತ್ತೆ. ಟೈಮು ಸೇವ್ ಆಗುತ್ತೆ. ನಿಮ್ಮ ವರ್ಕಿಂಗ್ ವುಮೆನ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿಕಾಯಿ, ಕ್ಯಾರೆಟ್ ತುರಿ, ಕರಿಬೇವು ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರೊಟ್ಟಿಗೆ.
ನೀವಿದು ನಾನು ಏನಂತ ಹೆಸರಿಟ್ಟಿದ್ದೀನಿ ಅಂದರೆ ಉಳಿದಿರೋ ಉಪ್ಪಿಟ್ಟಿಂದ ಮಾಡಿರುವಂತಹ ಮಸಾಲ ರೊಟ್ಟಿ. ಚೆನ್ನಾಗಿದೆ ಅಲ್ವಾ ಹೆಸರು? ಎಸ್. ಫ್ರೆಂಡ್ಸ್ ನೀವು ಅಯ್ಯೋ ಹಿಂಗ ಅಂತ ಅನ್ಬೇಡಿ. ನಿಜವಾಗ್ಲೂ ನೀವು ಕಂಪ್ಲೀಟ್ ವಿಡಿಯೋ ನೋಡಿ ನಿಜವಾಗ್ಲೂ ಗೊತ್ತಾಗಲ್ಲ ಉಳಿದಿರೋ ಉಪ್ಪಿಟ್ಟಿಂದ ಮಾಡಿರೋದು ಅಂತ. ಹೇಳಿದರೆ ಅಷ್ಟೇ ಗೊತ್ತಾಗೋದು. ಏನಕ್ಕೆ ವೇಸ್ಟ್ ಮಾಡಬೇಕಲ್ವಾ? ಇವಾಗ ನೋಡಿದರೆ ರೇಷನ್ನು, ಗ್ಯಾಸು ಎಲ್ಲ ಎಷ್ಟು ರೇಟ್ ಆಗಿದೆ ಇವತ್ತಿನ ಒಂದು ದುಬಾರಿ ಕಾಲದಲ್ಲಿ. ವೇಸ್ಟ್ ಮಾಡಬಾರ್ದಲ್ವ. ನಾವೇನು ಗೆಸ್ಟ್ಗಳಿಗೆ ಮಾಡ್ತಾಯಿಲ್ಲ, ನಾವು ಮನೆಯವ್ರಿಗೆ ಅಲ್ವಾ. ಒಂದೊಂದು ಟೈಮ್ ಚೆನ್ನಾಗಿರುತ್ತೆ. ನೋಡಿ ನಾನು ಉದ್ದುದ್ದಕ್ಕೆ ಹಸಿಮೆಣ್ಸಿಕಾಯಿ ಹೆಚ್ಚಾಕಿದ್ದೆ ಉಪ್ಪಿಟ್ಟಿಗೆ. ಅದನ್ನೆಲ್ಲ ಮತ್ತು ಈ ಟೊಮೆಟೊ ಸಿಪ್ಪೆ ಅದನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಕರಿಬೇವೆಲ್ಲ ತೆಗಿತಾ ಇದ್ದೀನಿ. ಯಾಕಂದರೆ ಮತ್ತೆ ನಾನು ಇನ್ನೇನು ಕರಿಬೇವೆಲ್ಲ ಹಾಕ್ತೀನಲ್ವ, ಹಾಗಾಗಿ ನನಗೆ ಬೇಡ ಅನ್ನಿಸ್ತು. ತುಂಬ ನೀಟಾಗಿ ಬರಲ್ಲ, ಅದೆಲ್ಲ ದಪ್ಪ ದಪ್ಪ ಇದ್ದರೆ. ಹಾಗಾಗಿ ಈಗ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪಿಟ್ಟನ್ನು. ಇದು ಆ್ಯಕ್ಚುಲಿ ಬನ್ಸಿ ರವೆಯಲ್ಲಿ ಮಾಡಿದ್ದಂಥ ಉಪ್ಪಿಟ್ಟು. ಚೆನ್ನಾಗಿ ಬೆಂದಿರುತ್ತಲ್ವ, ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಹೆಂಗೆ ಬರುತ್ತೋ ಏನೋ ಅಂದ್ಕೋಬೇಡಿ. ರಿವ್ಯೂ ನೋಡಿ, ನಮ್ಮ ಮನೆಯವರು ಮಕ್ಕಳೆಲ್ಲ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ರಿವ್ಯೂ. ನೋಡಿ ನಾನು ಚೆನ್ನಾಗಿ ಉಪ್ಪಿಟ್ಟನ್ನು ಕೈಯಲ್ಲಿ ಒಂದು 30 ಸೆಕೆಂಡ್ಸು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡೆಲ್ಲ ಆದಮೇಲೆ ಇವಾಗ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಬಿಟ್ಟು ನಾನು ಮಸಾಲೆ ರೊಟ್ಟಿಗೆ ರೆಡಿ ಮಾಡ್ಕೋತೀನಿ. ನೋಡಿ ಸ್ವಲ್ಪ ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೀನಿ. ನನಗೆ ಇನ್ ಕೇಸ್ ನಾನು ಅಕ್ಕಿ ಹಿಟ್ಟು ಹಾಕಿದಾಗ ನನಗೆ ಬಿಸಿ ನೀರು ಬೇಕು ಅನಿಸ್ದಾಗ ನಾನು ಹಾಕ್ಕೋತೀನಿ. ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮಸಾಲೆ ರೊಟ್ಟಿ ಆಗಿರೋದ್ರಿಂದ ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಜೀರಿಗೆ, ಉಪ್ಪು ಎಲ್ಲ ಹಾಕಲೇಬೇಕು. ಜಸ್ಟ್ ಲೈಕ್ ತಾಳಿಪಟ್ಟು ಫ್ರೆಂಡ್ಸ್. ಏನು ನಾವು ಸ್ವಲ್ಪ ಅನ್ನದ ಬದಲು ಉಪ್ಪಿಟ್ಟು ಆ್ಯಡ್ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೀವು ಮನೇಲೆಲ್ಲ ತಾಳಿಪಟ್ಟು ಮಾಡ್ತಾನೆ ಇರ್ತೀರಲ್ವ, ಅದೇ ರೀತಿ ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೋಡಿ ನಾನು ಆಲ್ರೆಡಿ ದೋಸೆದು ಎರಕದ ಹಂಚಿಟ್ಕೊಂಡಿದ್ದೀನಿ. ಹೋಳಿಗೆ ಪೇಪರ್ ಇದೆಯಲ್ಲ ಅದನ್ನು ರೆಡಿ ಮಾಡಿ ಆಲ್ರೆಡಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲೇ ಮಾಡಬೇಕು. ಡೈರೆಕ್ಟಾಗಿ ಅದು ನಾವು ತಟ್ಟೋಕ್ಕೂ ಬರಲ್ಲ ಮತ್ತು ಅದನ್ನು ಚಪಾತಿ ಥರ ಉದ್ದೋಕ್ಕೂ ಬರಲ್ಲ. ನಾನು ಯಾವ ರೀತಿ ಅಂತ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ನಾನಿವಾಗ ಉಪ್ಪಿಟ್ಟಿಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಉಪ್ಪಿಟ್ಟಿಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಕಂಜೂಸ್ ಮಾಡಬೇಡಿ ಈರುಳ್ಳಿ ಹಾಕೋದ್ರಲ್ಲಿ. ನೀವು ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ತಾಳಿಪಟ್ಟು ಬರುತ್ತೆ. ಇಲ್ಲಾಂದರೆ ತುಂಬ ಬ್ಲ್ಯಾಂಡ್ ಅನಿಸುತ್ತೆ, ಯಾಕಂದರೆ ಅಕ್ಕಿ ಹಿಟ್ಟು ಹಾಕ್ತಿರಲ್ವ. ಹಾಗಾಗಿ ಆ ಈರುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗುತ್ತಲ್ವ, ಸೊ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿವಾಗ ಎಲ್ಲ ಸೊಪ್ಪುಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಮೊದಲು ಸಬ್ಬಸಿಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಿಮ್ಮ ಮನೇಲಿ ನಿಜವಾಗ್ಲೂ ಸೊಪ್ಪಿಲ್ಲ ಅಂದರೆ ಅವತ್ತು ಈ ರೊಟ್ಟಿ ಉಪ್ಪಿಟ್ಟು ವೇಸ್ಟ್ ಆದರೂ ಚಿಂತೆಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಖಂಡಿತ ಆ ಮಸಾಲೆ ರೊಟ್ಟಿ ಟೇಸ್ಟ್ ಬರಲ್ಲ. ನಾನು ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ. ಸೊ ಇವಾಗ ನೋಡಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಹಾಕಿ ಫ್ರೆಂಡ್ಸ್, ಮುಂದೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಆ ಈರುಳ್ಳಿಯಲ್ಲಿ ಮತ್ತು ಸೊಪ್ಪಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ, ಅದು ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೊದಲೇ ನೀರು ಹಾಕಿಬಿಟ್ರೆ ನಿಮಗೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ. ಆಮೇಲೆ ರೊಟ್ಟಿ ಕ್ರಿಸ್ಪಿಯಾಗಿ ಬರಲ್ಲ, ಒಂಥರ ಸಾಗಿಯಾಗುತ್ತೆ. ಹಾಗಾಗಿ ನಾನು ಈ ಟಿಪ್ಸ್ಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಉಪ್ಪು ಮತ್ತು ಜೀರಿಗೆ ಹಾಕಿದ್ದೀನಿ. ಇವಾಗ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೇರೆ ಈ ಕ್ಯಾರೆಟ್ ತುರಿ ಅದನ್ನೆಲ್ಲ ನಾನು ಇವಾಗ ಹಾಕ್ತೀನಿ. ಕ್ಯಾರೆಟ್ ತುಂಬ ಒಳ್ಳೆಯದಲ್ವಾ ಫ್ರೆಂಡ್ಸ್. ಕೆಲವೊಂದು ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ಹಸಿ ತಿನ್ನೋದೇ ಇಲ್ಲ. ಪಲಾವಲ್ಲಿ ಹಾಕಿದ್ರೆ ಸ್ವೀಟ್ ಅಂತ ತೆಗೆದುಬಿಡ್ತಾರೆ. ಸೊ ಇದೊಂದು ಒಳ್ಳೆ ಬೆಸ್ಟ್ ಐಡಿಯಾ ಮಕ್ಕಳಿಗೆ ತಿನ್ನಿಸೋದಕ್ಕೆ. ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪಾಗಿರ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಅಕಸ್ಮಾತ್ ಉಪ್ಪಿಟ್ಟಿಲ್ಲ, ಅನ್ನ ಉಳಿದ್ರೂ ನೀವು ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ರೊಟ್ಟಿ. ನಾನು ಇದಕ್ಕೆ ಉಪ್ಪಿಟ್ಟು ಉಳಿದಿರೋದ್ರನ್ನ ಹಾಕಿರೋದ್ರಿಂದ ಉಪ್ಪಿಟ್ಟು ಮಸಾಲೆ ರೊಟ್ಟಿ ಅಂತ ತಮ್ಮನೇಲಿ ಕೊಡ್ತೀನಿ ಅಷ್ಟೇ. ನೋಡಿ ನಾನಿವಾಗ ಜಸ್ಟ್ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ವೆಜಿಟೇಬಲ್ಸು ನಾನೇನು ಈರುಳ್ಳಿ, ಸೊಪ್ಪು, ಕ್ಯಾರೆಟ್ ಎಲ್ಲ ಹಾಕಿದ್ದೆ. ನೆಕ್ಸ್ಟ್ ಇವಾಗ ನನಗೆ ಸ್ವಲ್ಪ ನೀರು ಬೇಕನ್ನಿಸ್ತು. ಹಾಗಾಗಿ ಬಿಸಿ ನೀರನ್ನು ನೋಡಿ ಫ್ರೆಂಡ್ಸ್, ನಾನು ಅದನ್ನು ಜಸ್ಟ್ ನೀಟಾಗಿ ಸುತ್ತಲೂ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಅದು ಹಳ್ಕೋಬೇಕು, ಬಿಸಿ ಇರುತ್ತಲ್ವ. ಬಿಸಿದೇ ಮುಟ್ಟಕ್ಕೋದ್ರೆ ಕೈಗೆ ಸ್ವಲ್ಪ ಅದು ಶಾಖ ಬಡಿಯುತ್ತೆ. ಹಾಗಾಗಿ ನಾನು ಜಸ್ಟ್ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಬಿಟ್ಬಿಟ್ಟು ನಾನಿವಾಗ ಅದನ್ನು ಜಸ್ಟ್ ಟಚ್ ಮಾಡಿ ನೋಡಿದೆ. ಐ ಕ್ಯಾನ್ ಫೀಲ್ ಅನ್ನಿಸ್ತು, ನಾನು ಅದನ್ನು ಮಿಕ್ಸ್ ಮಾಡ್ಬೋದು ಅನ್ನಿಸ್ತು. ಹಾಗಾಗಿ ಲೇಟ್ ಬೇರೆ ಆಗಿತ್ತಲ್ವ, ನಿಮಗೆ ಟೈಮ್ ತೋರಿಸ್ದೆ. ಸ್ವಲ್ಪ ಟೈಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದಾಗಲೇ ವೀಡಿಯೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಸ್ಟಾರ್ಟ್ ಮಾಡಿದೆ 10:15 ಆಯಿತು. ನಾವು ಡಿನ್ನರ್ ಮಾಡೋದಕ್ಕೆ 11:30 ಆಯಿತು ಫ್ರೆಂಡ್ಸ್. ಅದನ್ನು ಟೈಮ್ ತೋರಿಸ್ತೀನಿ. ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಆಲ್ರೆಡಿ ಡಿನ್ನರ್ಗೆ ಕಾಯ್ತಾ ಇದ್ದಾರೆ. ಶೂಟ್ ಬೇರೆ ಮಾಡ್ತಾಯಿದ್ದೀನಿ. ಒಳಗಡೆ ಸಿಟ್ಟು ಬರ್ತಾಯಿದೆ, ಹೇಳ್ಕೊಳಂಗಿಲ್ಲ ಪಾಪ. ಇರಲಿ ಬಿಡು, ಶೂಟ್ ಮಾಡ್ಕೊತಾ ಇದ್ದೀನವಲ್ಲ. ಯಾಕಂದರೆ ಯಾವಾಗಲೂ ಉಪ್ಪಿಟ್ಟು ಮಿಕ್ದಾಗಲೇ ಈ ರೆಸಿಪಿ ಮಾಡಿದ್ದೀನಿ. ಹಾಗಾಗಿ ಅವರು ಸ್ವಲ್ಪ ಕೋಪ್ರೇಟ್ ಮಾಡ್ತಾಯಿದ್ದಾರೆ, ಹಾಗೇನಿಲ್ಲ. ಮಿಕ್ಸ್ ಮಾಡಿಕೊಂಡು ಒಂದು 3 to 4 ಮಿನಿಟ್ಸ್ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಅದು ಸ್ವಲ್ಪ ಅದು
ಅಡ್ಜಸ್ಟ್ ಆಗಲಿ, ಈರುಳ್ಳಿದು ಏನಾದರೂ ನೀರು ಬಿಡೋದಾದರೆ ಬಿಡಲಿ ಅಂದ್ಬಿಟ್ಟು ಜಸ್ಟ್ ಒಂದು 3 to 4 ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ. ಅಷ್ಟರೊಳಗಡೆ ನಾನು ಇನ್ನೇನು ನಾನು ರೊಟ್ಟಿ ಮಾಡಬೇಕು ಅಷ್ಟರೊಳಗಡೆ ಹಿಮ ಬಂದುಬಿಟ್ಟು ನೋಡಿ, ಅವಳು ಮಾಡಿರುವಂತಹ ಒಂದು ಕ್ಲಿಪ್ಪಿಂಗ್ಸನ್ನೆಲ್ಲ ಆ್ಯಡ್ ಮಾಡಿದ್ದಾಳೆ. ಅವ್ರ ಅಕ್ಕಂಗೆ ಆ್ಯಕ್ಚುಲಿ ಡ್ರಾಯಿಂಗ್ ಮಾಡ್ತಾಯಿದ್ಲು, ನಂಗೆ ತೋರ್ಸೋಕ್ಕೆ ಅಂತ ಬಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದಾಳೆ ಅಷ್ಟೇ. ಈಗ ನಾನು ಒಂದು 2 to 3 ಮಿನಿಟ್ಸ್ ಆದಮೇಲೆ ಈ ರೀತಿ ಉಂಡೆಗಳನ್ನ ಕಟ್ಕೋತಾ ಇದ್ದೀನಿ, ಯಾಕಂದರೆ ನನಗೆ ಈಸಿ ಆಗಲಿ ಅದನ್ನು ತಟ್ಟೋದಕ್ಕೆ ಅಂತ. ಈ ರೀತಿ ನಮಗೆ ಅದು ಎಷ್ಟು ಬೇಕು ಸೈಜು ನೋಡ್ಕೋಬೇಕು. ನಾನು ಸ್ವಲ್ಪ ಅಗಲವಾಗಿ ತೆಳ್ಳಗೆ ತಟ್ಬಿಡ್ತೀನಿ ಫ್ರೆಂಡ್ಸ್. 1-2 ತಿಂದುಬಿಟ್ರೆ ಸಾಕಾಗ್ಬಿಡ್ಬೇಕು, ಹಾಗಾಗಿ ಚಿಕ್ಕ ಚಿಕ್ಕದಾಗೇನು ಮಾಡೋಕ್ಕೋಗಲ್ಲ. ನಂಗೆ ಅಭ್ಯಾಸ ಇದೆ ಅಲ್ವಾ, ಇದು ಎಷ್ಟು ಎಲೆ ಇದೆ ಸೈಜು ಅಷ್ಟು ಫುಲ್ ಮಾಡಿಬಿಡ್ತೀನಿ. ನೋಡಿ ಯಾವ ರೀತಿ ತಟ್ಟೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಮತ್ತು ಆ ಒಂದು ಹೋಳಿಗೆ ತಟ್ಟೋ ಶೀಟಿಗೆ ಈ ರೀತಿ ನಿಧಾನಕ್ಕೆ ಅಗಲವಾಗಿ ತಟ್ಟಿದ್ರೆ ಮುಗ್ದೇ ಹೋಯ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಮಧ್ಯೆ 4 ಹೋಲ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಅಂತ. ಹೋಲ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಪಪ್ಪ ಹಿಮ ಪಿಂಕು ನಾನು ಅಂತ ಹೇಳ್ಕೊಂಡೆ ಹೋಲ್ ಮಾಡ್ತಾಯಿದ್ದೆ. ಈ ರೀತಿ ಜೋಕ್ ನಡೀತಾ ಇರುತ್ತೆ ನಮ್ಮ ಮನೇಲಿ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ನಾನಿವಾಗ ಅದನ್ನು ಜಸ್ಟ್ ಹಂಚ ಮೇಲೆ ಹಾಕಿ ತೋರಿಸ್ತೀನಿ. ನೋಡಿ ಹಾಕಿದ್ದೀನಿ. ಈಗ ಇದನ್ನು ಜಸ್ಟ್ ಒಂದು 30 to 40 ಸೆಕೆಂಡ್ಸ್ ಅಷ್ಟೇ ಫ್ರೆಂಡ್ಸ್, ಅವಸರ ಮಾಡಬಾರ್ದು. ಅದಾಗದೆ ನೀಟಾಗಿ ಬಿಟ್ಕೊಂಡು ಬರುತ್ತೆ. ಪೇಪರ್ ಏನು ಸುಡಲ್ಲ ಫ್ರೆಂಡ್ಸ್ ಅದು, ಯಾಕಂದರೆ ನಾವು ಒಂದು ಸ್ವಲ್ಪ ಅದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾನು ಹಾಕಿಬಿಟ್ಟು ಫ್ಲೇಮನ್ನು ಒಂಚೂರು ಮೀಡಿಯಮ್ ಮಾಡ್ತೀನಿ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ನಿಧಾನಕ್ಕೆ ತೆಗೆದಿದ್ದೀನಿ. ನಿಮಗೆ ನಾನು ತೋರಿಸಿದ್ದೀನಿ ಯಾವ ರೀತಿ ತೆಗೆದೆ ಅಂತ. ಅಂಚು ಪೂರ್ತಿ ಆಗಿದೆ ನೋಡಿ, 2 ತಿಂದರೆ ಸಾಕು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಈ ರೆಸಿಪಿ ಟೇಸ್ಟ್ ಹೆಂಗಿತ್ತು ಅಂತ ನಾನು ಹೇಳೋದಕ್ಕಿಂತ ಒಂದಿನ ಉಪ್ಪಿಟ್ಟು ಜಾಸ್ತಿ ಮಾಡಿಬಿಡಿ, ಜಾಸ್ತಿ ಮಾಡಿ ಅದರಲ್ಲಿ ಇದನ್ನು ತಾಳಿಪಟ್ಟು ಮಾಡಿ ನೋಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಮತ್ತೆ ತೊಗೊಂಡು ಬಂದು ಅಕ್ಕ ನಾನು ಮಾಡಿರೋ ಡ್ರಾಯಿಂಗ್ಸ್ ಎಲ್ಲ ತೋರಿಸು ಆಯಿತಾ ವ್ಯೂವರ್ಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರ್ಸೋಕ್ಕೆ ತೊಗೊಂಬಂದಿದ್ದಾಳೆ. ಸೊ ನಾನು ಮೀನ್ ವೈಲು ಲೇಟಾಗಿದೆ, ಬನ್ನಿ ಬೇಗ ತಿಂಡಿ ತಿನ್ನಿ ತಾಳಿಪಟ್ಟು ತಿಂದು ಬನ್ನಿ ಮಸಾಲೆ ರೊಟ್ಟಿ ಅಂತ ಕರಿತಾ ಇದ್ದೀನಿ. ಏನು ಮಮ್ಮಿ ಇದು ಇವತ್ತು ಸ್ಪೆಷಲಾಗಿ ಏನೋ ಉಪ್ಪಿಟ್ಟು ಮಸಾಲೆ ರೊಟ್ಟಿ ಅಂತಿದ್ದೀರಾ, ಹೆಂಗಿರುತ್ತೋ ಏನೋ ಅಂತ ಕಮೆಂಟ್ಸ್ ಹೊಡಿತಾನೇ ಇದ್ದರು. ಬಟ್ ತಿಂದ ಮೇಲೆ ಹೇಳಿದರು, ಮಮ್ಮಿ ನಿಜವಾಗ್ಲೂ ಗೊತ್ತಾಗಲ್ಲ, ಇನ್ಮೇಲೆ ಉಪ್ಪಿಟ್ಟು ಜಾಸ್ತಿ ಮಾಡಿ ಇದೇ ರೀತಿ ಮಾಡಿ ಅಂತಲೇ ಆ್ಯಕ್ಚುಲಿ 3 ಜನನೂ ಹೇಳ್ತಾಯಿದ್ರು. ನಿಜವಾಗ್ಲೂ ಮಮ್ಮಿ ಗೊತ್ತೇ ಆಗಲ್ಲ ಅಂತ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಶುಗರ್ ಇರೋರಿಗೆ ಈ ಉಪ್ಪಿಟ್ಟಲ್ಲೂ ಗೋಧಿ ಇರುತ್ತೆ, ಸೊ ಹಾಗಾಗಿ ಹೆಲ್ತಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ, ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಹಾಕೋಬೋದು ಫ್ರೆಂಡ್ಸ್. ಬಟ್ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟೇ ಇಷ್ಟು ಕ್ರಿಸ್ಪಿಯಾಗಿ ಸಖತ್ ಯಮ್ಮಿಯಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಗೊತ್ತು ನಿಮಗೆ ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು, ಉಳಿದಿರೋ ಉಪ್ಪಿಟ್ಟಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ. ಒಂದ್ಸಲಿ ಮಾಡಿ ನೋಡಿ ಆಮೇಲೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಇತ್ತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಖತ್ ರೋಸ್ಟ್ ಆಗಿದೆ. ಈ ಅಂಚಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ಸರ್ವಿಂಗ್ ಟೈಮ್ ಇದು. ನಾನು ಜಸ್ಟ್ 1 or 2 ಮಾಡ್ಕೊಂಡಿದ್ದು ಅಷ್ಟೇ ಶೂಟ್ ಮಾಡಿದ್ದು, ಬಿಕಾಸ್ ಟೈಮ್ ಆಗಿದೆ ಅಲ್ಲ, ಹಾಗಾಗಿ ಬೇಗ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಮನೆಯಲ್ಲೇ ಮಾಡಿದ್ದಂತಹ ತುಪ್ಪ, ಮರಳಾಗಿರುವಂಥ ತುಪ್ಪ. ಈ ತುಪ್ಪ ನಾನೇ ಮಾಡಿದ್ದು ಆ್ಯಕ್ಚುಲಿ. ನೆಕ್ಸ್ಟ್ ನಾನು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ನಾನು ತುಪ್ಪ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ರೆಸಿಪಿನ ಹಾಕ್ತೀನಿ ಫ್ರೆಂಡ್ಸ್. ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇಷ್ಟು ಮರಳಾಗಿ ಇಷ್ಟು ಕಲರ್ಫುಲ್ಲಾಗಿ ಯಾವ ರೀತಿ ತುಪ್ಪ ಮಾಡೋದು ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ನಾನು ಅದನ್ನು ಯಾವ ರೀತಿ ಅಂತ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿಂದು ಶೂಟ್, ಇದಕ್ಕೆ ತಮ್ಮನೇಲ್ಗೆ ಅಂತ ಶೂಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಬರುತ್ತೆ ಅಂತ. ಅಷ್ಟರೊಳಗಡೆ ಮಮ್ಮಿ ಇನ್ನೊಂದು 2 ಮಾಡ್ತಾಯಿರಿ, ನಾನು ಅಷ್ಟರೊಳಗಡೆ ನಾನು ಮಾಡಿರೋ ಡ್ರಾಯಿಂಗ್ಸ್ ಎಲ್ಲ ತೋರಿಸ್ತೀನಿ ಅಂತ ಮತ್ತೆ ಕರ್ಕೊಂಬಂದಿದ್ದಾಳೆ ಅವ್ರ ಅಕ್ಕನ್ನ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ, ನಮ್ಮ ಹಿಮ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಫ್ರೆಂಡ್ಸ್. ಇತ್ತೀಚೆಗೆ ನಮ್ಮ ಹಿಮ ಅಂತಲ್ಲ, ನನ್ನ ಮಕ್ಕಳು ಅಂತಲ್ಲ, ನಾನು ತುಂಬ ಮಕ್ಕಳಲ್ಲಿ ಈ ಟ್ಯಾಲೆಂಟ್ ನೋಡಿದ್ದೀನಿ, ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಫ್ರೆಂಡ್ಸ್. ನಮ್ಮ ಕಾಲದಲ್ಲಿ ನಮಗೆ ಇದು ಗೊತ್ತಿರಲಿಲ್ವಾ ಕಾನ್ಸೆಪ್ಟು, ಅಥವಾ ನಮಗೆ ಇದೆಲ್ಲ ಮಾಡಬೇಕು ಅಂತ ಗೊತ್ತಿರಲಿಲ್ವಾ, ಅಥವಾ ನಮಗೆ ಮನೆಗಳಲ್ಲಿ ಇದನ್ನೆಲ್ಲ ತಂದು ಕೊಡ್ತಿರಲ್ವ, ನಮಗಂತೂ ನಿಜವಾಗ್ಲೂ ಗೊತ್ತೇ ಇಲ್ಲ ಇಷ್ಟೊಂದು ಟ್ಯಾಲೆಂಟ್ ಇವತ್ತಿನ ಮಕ್ಕಳಿಗೆ ಹೆಂಗೆ ಬರುತ್ತೆ ಅಂತ. ಅಥವಾ ಸ್ಕೂಲಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಆಮೇಲೆ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಓದ್ತಾರೆ. ನಾವು ನಿಜವಾಗ್ಲೂ ಫ್ರೆಂಡ್ಸ್ ನಾವು ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಬೇಕು, ಅವರಲ್ಲಿರೋ ಕ್ರಿಯೇಟಿವಿಟಿಗೆ. ಅದೇನೋ ಅಂತಾರಲ್ಲ, ಅವರ ಆಸೆಗಳಿಗೆ ನಾವು ನೀರನ್ನು ಎರಿಬೇಕು. ನಮ್ದು ಎಷ್ಟೇ ಕಷ್ಟ ಇರಲಿ, ನಮ್ಮ ಆಸೆಗಳನ್ನೆಲ್ಲ ಬದಿಗೊತ್ತಿ ನಾವು ಮಕ್ಕಳ ಕ್ರಿಯೇಟಿವಿಟಿಗೆ ನಾವು ಸಪೋರ್ಟ್ ಮಾಡಬೇಕು. ನಾನಂತೂ ಅಷ್ಟೇ ಫ್ರೆಂಡ್ಸ್, ಅವ್ರು ಏನು ಮಾಡಿದ್ರು ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತೀನಿ. ನಮ್ಮ ಕಷ್ಟಗಳಿದ್ದಿದ್ದೆ, ಸೊ ಅವ್ರ ಟ್ಯಾಲೆಂಟಿಗೆ ನಾವು ಯಾವತ್ತೂ ಅಡ್ಡ ಬರಬಾರ್ದು. ಹಾಗಾಗಿ ಅವ್ರು ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ, ಕೊಡಿಸ್ತೀನಿ.
ಎಲ್ಲರ ಮನೇಲೂ ಕೊಡಿಸ್ತೀರ, ಬಟ್ ಕೆಲವೊಂದು ಮನೇಲಿ ಅಷ್ಟು ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್. ಅದೇನಕ್ಕೆ ಇದೇನಕ್ಕೆ ಬರೀ ಓದ್ಕೋ ಸಾಕು, ಯಾವಾಗಲೂ ಓದ್ಕೋ ಓದ್ಕೋ ಅಂತಿರ್ತಾರೆ ಮಕ್ಕಳಿಗೆ. ಹಂಗೆ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸ್. ಅವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡಿ. ಈ ರೀತಿ ಡ್ರಾಯಿಂಗಲ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೇಳಿ. ಸ್ವಲ್ಪ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಇನ್ವಾಲ್ವ್ ಮಾಡಿ. ನೀವು ನನ್ನ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನಾನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋಕ್ಕೆ ಅಂತಲ್ಲ, ನಿಜವಾಗ್ಲೂ ನಮ್ಮ ಮಕ್ಕಳು ಪ್ರತಿಯೊಂದು ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ಇಲ್ಲ ಅಂತಂದರೆ ನಾನು ವರ್ಕ್ ಮಾಡಿಕೊಂಡು ಇಷ್ಟೊಂದೆಲ್ಲ ರೆಸಿಪಿಗಳು ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ನಿಜವಾಗ್ಲೂ ಇಟ್ ಈಸ್ ಹೈಲಿ ಇಂಪಾಸಿಬಲ್, ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಆದಷ್ಟು ಮಕ್ಕಳಿಗೆ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ಅವರು ಶೂಟ್ ಮಾಡಿಕೊಡ್ತಾರೆ, ಎಡಿಟಿಂಗ್ ಹೆಲ್ಪ್ ಮಾಡ್ತಾರೆ, ವಾಯ್ಸ್ ಓವರ್ಗೆ ಹೆಲ್ಪ್ ಮಾಡ್ತಾರೆ. ಎಲ್ಲ ಮಕ್ಕಳಲ್ಲೂ ಟ್ಯಾಲೆಂಟ್ ಇರುತ್ತೆ ಫ್ರೆಂಡ್ಸ್, ನಾವು ಸಪೋರ್ಟ್ ಮಾಡಬೇಕಷ್ಟೇ. ನೋಡಿ ನಮ್ಮ ಚೋಟು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ. ನಿಮಗಿದೆಲ್ಲ ಡ್ರಾಯಿಂಗ್ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚೋಟುಗೋಸ್ಕರ ಒಂದು ಲೈಕ್ ಕೊಡಿ. ಅವಳು ಡ್ರಾಯಿಂಗ್ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇಲ್ಲಿ ನೋಡಿ ಸರ್ವಿಂಗ್ ಟೈಮ್. ಫಸ್ಟ್ ನಮ್ಮ ಚೋಟನೇ ಬಂದುಬಿಟ್ಟವಳೆ ಹೊಟ್ಟೆ ಹಶ್ವಾಗ್ತಿದೆ ಅಂತ. ಹಾಗಾಗಿ ನೋಡಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನಾವು ಏನು ಕಾಂಬಿನೇಷನ್ನಾಗಿ ಮಾಡಿರಲಿಲ್ಲ, ಟೈಮ್ ಆಗಿತ್ತಲ್ಲ, ಹಾಗಾಗಿ ಜಸ್ಟ್ ಕೆಂಪು ಚಟ್ನಿ ಮತ್ತು ತುಪ್ಪ ಅಂತೂ ನಮ್ಮನೇಲಿ ನಂಬರ್ 1. ಪ್ರತಿಯೊಂದು ಬಿಸಿ ಬಿಸಿ ರೆಸಿಪಿಗೂ ಊಟಕ್ಕೂ ನಾನು ತುಪ್ಪನ ಯೂಸ್ ಮಾಡೇ ಮಾಡ್ತೀನಿ. ನಾನು ತುಂಬ ಸಲ ನನ್ನ ವೀಕ್ಷಕರಿಗೆ ರೆಗ್ಯುಲರಾಗಿ ಗೊತ್ತಿರುತ್ತೆ. ತುಪ್ಪ ಈಸ್ ಎ ಗುಡ್ ಫ್ಯಾಟ್ ಅಲ್ವಾ ಫ್ರೆಂಡ್ಸ್. ಬೆಳೆಯೋ ಮಕ್ಕಳಿಗೆ ಬೋನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ತುಪ್ಪ. ಆದಷ್ಟು ನಾವು ಏಜ್ ಆಗಿರೋರು ತಿನ್ನೋದಕ್ಕಿಂತ ಮಕ್ಕಳಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಅವ್ರ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತಲ್ವ, ಅವ್ರು ಚೆನ್ನಾಗಿ ಡೈಜೆಷನ್ ಆಗುತ್ತೆ, ನೋ ಪ್ರಾಬ್ಲಮ್. ಬಟ್ ನಾವೆಲ್ಲ ಎಬೋ 35, 40, 45, 50 ಎಲ್ಲ ಸ್ವಲ್ಪ ತುಪ್ಪನ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಬಟ್ ಒನ್ ಟೈಮ್ ಅಂತೂ ನಾವು ತುಪ್ಪ ಬಿಸಿ ಬಿಸಿ ಊಟಕ್ಕೆ ಹಾಕ್ಕೊಂಡು ತಿಂತೀವಿ. ನೋಡಿ ಚೆನ್ನಾಗಿದೆ ಅಂತ ವ್ಯೂಸ್ ಕೊಡ್ತಾ ಇದ್ದಾಳೆ. ಏನು ನೋಡಿ ಕೊಡ್ತಾ ಇದ್ದಾಳೆ ರಿವ್ಯೂ ಚೆನ್ನಾಗಿದೆ ಅಂತ. ಇವನ್ ನಮ್ಮ ಪಿಂಕು ನಂಗೆ ತುಂಬ ಹೊಟ್ಟೆ ಹಶ್ವಾಗಿಲ್ಲ, ಒಂದು ಚಿಕ್ಕ ಪ್ಲೇಟಲ್ಲಿ ಒಂದು ಟೇಸ್ಟ್ ಮಾಡ್ತೀನಿ. ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಹೆವಿ ಆಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಈ ಕಡೆ ಅವ್ರ ಪಪ್ಪನೂ ಆಲ್ರೆಡಿ ಕೂತ್ಕೊಂಡು ಟೇಸ್ಟ್ ಮಾಡ್ತಿದ್ದಾರೆ. ಅವರು ಅಮ್ಮ ತಾಯಿ ನನಗೆ ನಿದ್ದೆ ಬರ್ತಾ ಇದೆ, ನಾನು ಫುಲ್ ನಿದ್ದೆ ಮೂಡಲ್ಲಿದ್ದೀನಿ, ನನ್ನನ್ನಂತೂ ಶೂಟ್ ಮಾಡಬೇಡ, ಟೇಸ್ಟ್ ತುಂಬ ಚೆನ್ನಾಗಿದೆ ಅಲ್ಲಿ ಹೇಳಿಬಿಟ್ಟಿದ್ದೀನಿ, ನನ್ನನ್ನಂತೂ ತೋರಿಸ್ಬೇಡ. ಅವ್ರು ಫುಲ್ಲು ನಿದ್ದೆಗಣ್ಣಲ್ಲಿದ್ದಾರೆ ಫ್ರೆಂಡ್ಸ್. 11:15 ಆಗಿತ್ತು. ಹಾಗಾಗಿ ಫ್ರೆಂಡ್ಸ್ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್, ತುಂಬ ಚೆನ್ನಾಗಿದೆ. ಸೊ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಈ ಒಂದು ಏನಂತಾರೆ ಒಂದು ಪ್ರಯತ್ನಕ್ಕೆ ನಿಮ್ಮ ಹೆಲ್ಪ್ ಇರಲಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.